ಯಾರಿರ್ಬೇಕು? ಓಹೋ, ಶ್ರೀಮಂತರು. ಈ ಪವಿತ್ರವಾದ ಸ್ಥಾನದಲ್ಲಿ ನೆಲೆಯೂರಿ ನಿಂತಿರುವ ಆ ನನ್ನ ದೇವರ ಜೊತೆ ಮಾತನಾಡ್ತಾ ಇದ್ದೆ. ನಿನ್ನ ದೇವರು ಬೆಟ್ಟದಲ್ಲಿ ಬಿದ್ದ ಕಲ್ಲನ್ನು ತಂದು ಒಬ್ಬ ಕಲೆಗಾರ ಕೆತ್ತಿಟ್ಟ ಈ ದೇವರು ನಿನ್ನ ಜೊತೆ ಮಾತನಾಡಿದ್ದೆ. ಹುಚ್ಚಿ ಶ್ರೀಮಂತ್ರಿ, ಕಗ್ಗಲ್ಲು ಕೆತ್ತಿಟ್ಟ ಕಲ್ಲು ಮೂರ್ತಿ ಅಂತ ನಿಂದಿಸಿ ಮಾತನಾಡಬಾರ್ದು ಶ್ರೀಮಂತ್ರಿ. ನಿಂದಿಸಿ ಮಾತನಾಡುವ ಮಂದ ಬುದ್ಧಿನ ಮಾನವ ನಾನಲ್ಲ ಗಂಗಾ. ನಾನೊಬ್ಬ ಕಲಾವಿದ. ಸೃಷ್ಟಿಸಿದ ಈ ಶಿಲ್ಪಕ್ಕೆ ದೇವರಂತ ತಿಳಿದಿರುವ ನೀನೊಂದು ಹುಚ್ಚು ಹುಡುಗಿ. ಪಾಪ, ಅನುಭವವಿಲ್ಲದ ವಯಸ್ಸು, ಸ್ಥಿರವಿಲ್ಲದ ಮನಸ್ಸು. ನನ್ನ ಪಾಡಿಗೆ ನಾನು ದೇವರ ಜೊತೆ ಆದ್ರೂ ಮಾತಾಡ್ತೀನಿ, ಬೇರೆ ಯಾರ ಜೊತೆ ಆದ್ರೂ ಮಾತಾಡ್ತೀನಿ. ಅದೇ ಅಲ್ಲ ನಿಮಗೆ ಯಾಕೆ? ಸುಮ್ಮನೆ ದಾರಿ ಬಿಡಿ. ಅವಸರ ಬೇಕೆ ಗಂಗಾ? ಯಾಕೆ ಭಯವೇ? ಬಹು ದಿನಗಳಿಂದಲೂ ಕಾಡುತ್ತಿರುವ ನನ್ನ ಕಾಮದ ದಾವಾಗ್ನಿ ಕೂಗಿ ಕೂಗಿ ಹೇಳುತ್ತಿದೆ ಗಂಗಾ. ಈ ನಿನ್ನ ಮೃದುವಾದ ಕೆನ್ನೆಗೆ ಕಚ್ಚಿ ನನ್ನ ಮನದಾಸೆಯನ್ನು ಈಡೇರಿಸಿಕೊಳ್ಳುವೆ. ಶ್ರೀಮಂತ್ರಿ, ಏನು ಅಂತ ಮಾತನಾಡ್ತಾ ಇದ್ರ ನೀವು? ಸ್ವಲ್ಪ ಎಚ್ಚರದಿಂದ ಮಾತನಾಡಿ. ಎಚ್ಚರಿಕೆ ಎಚ್ಚರಿಕೆ ಅನ್ನುವುದು ಬೆಚ್ಚಿ ನಿಂತಿದೆ ಗಂಗಾ. ಈ ನರ ವ್ಯಾಘ್ರನ ದರ್ಪಕ್ಕೆ ಅಂತಾದ ನನ್ನ ಕೆಚ್ಚನೆಯನ್ನು ಮೆಟ್ಟಿ ನನ್ನ ಕಾಮದ ವಾಗ್ನಿ ಕೂಗಿ ಕೂಗಿ ಹೇಳುತ್ತದೆ. ಈ ಗಂಗೆಗೆ ನಿನ್ನ ಮನಸ್ಸನ್ನು ಕೊಟ್ಟು ಅದಕ್ಕೋಸ್ಕರ ಬಾ ಗಂಗಾ. ನಾಚಿಗೆಟ್ಟ ಶ್ರೀಮಂತ, ಯಾರು ಇಲ್ಲದ ಸಮಯದಲ್ಲಿ ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡ್ಲಿಕ್ಕೆ ಬಂದಿರುವೆಯಲ್ಲ, ನಿನ್ನಂತವನನ್ನ ಹುಚ್ಚು ನಾಯಿ ತರ ಹೊಡೆದು ಹಾಕ್ತಾರೆ. ಏನೋ ಈ ಊರಿನ ಶ್ರೀಮಂತ ಅಂತ ಇಲ್ಲಿವರೆಗೂ ಮರ್ಯಾದೆ ಕೊಟ್ಟು ಮಾತಾಡಿದ್ದು ನನ್ನ ತಪ್ಪು. ಗಂಗೆ, ಬಡತನದಲ್ಲಿ ಬಡಲುತ್ತಿರುವ ಬಡಬಾಲಿ ಎಂದು ಈ ಶ್ರೀಮಂತ ಹುಲಿ ನರ ವ್ಯಾಘ್ರನಿಗೆ ಎದುರು ಮಾತನಾಡಿದೆಯಲ್ಲ ಹೆಣ್ಣೆ. ಈ ನರ ವ್ಯಾಘ್ರನ ಮೇಲೆ ಕೈ ಎತ್ತುವುದಲ್ಲ, ನನ್ನೆದುರಿಗೆ ನಿಂತು ಮಾತನಾಡುವ ಧೈರ್ಯ ಅದು ಯಾವನಿಗಿದೆ ಈ ಸಮಾಜದಲ್ಲಿ? ಯಾಕಿಲ್ವೋ ಶ್ರೀಮಂತ? ಇಲ್ಲಿ ನಡೆದ ವಿಷಯ ಏನಾದ್ರೂ ನನ್ನನಿಗೆ ನನ್ನ ಮಾವಂದ್ರಿಗೆ ಏನಾದ್ರೂ ಗೊತ್ತಾಗಿದ್ಯಾದ್ರೆ ನಿನ್ನ ಊರಿಗೆ ಬಿಟ್ಟ ದ್ಯಾಮವನ ಹರಕೆ ಕೋನಂತೆ ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಬಿಡ್ತಾರ. ನಿನ್ನ ಈ ಶ್ರೀಮಂತನ ಸಾಲದಲ್ಲಿ ಸಿಕ್ಕು ಒದ್ದಾಡುತ್ತಿರುವ ಈ ನಿನ್ನ ಮಾವಂದಿರ ಸೂರತನ ನನ್ನ ಮುಂದೆ ಹೇಳಬೇಡ. ಭಕ್ತನು ಎದುರಿಸಬೇಡ ನನ್ನನ್ನು. ಸುಮ್ಮನೆ ನನಗೊಲೆದು ಬಂದರೆ ಸರಿ, ಇಲ್ಲದಿದ್ದರೆ ನನ್ನ ಹೊತ್ತೊಯ್ದು ಶೀಲಗೆಡಿಸಬೇಕಾದಿತ್ತು. ಮಗನೇ, ವಾರಿವಾ, ಯಾರು ನೀನು? ವಂಡರ್ಫುಲ್, ವೆರಿ ವೆರಿ ವಂಡರ್ಫುಲ್. ನಾಚಬೇಕು ಒತ್ತು ನಿನ್ನ ಸಾಹಸಕ್ಕೆ. ಯಾರು ನೀನು? ಲೇ, ಅಬಲೆ ಮೇಲೆ ಅತ್ಯಾಚಾರ ಮಾಡುತ್ತಿರುವ ನಿಮ್ಮಂತ ಹಲಕ ನನ್ನ ಮಕ್ಕಳನ್ನು ಕೆರಿವಿನಿಂದ ಹೊರಟು ಬುದ್ಧಿ ಕಲಿಸಲು ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದ ಗಾಂಧಿ. ಲೇ ಶಾಂಡ, ಬಂಡನೆ ಎಂದು ಬಗಳುತ್ತಿರುವ ನೀನೊಬ್ಬ ಶಾಂಡ. ಸುಮ್ಮನೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಇವಳನ್ನು ಬಿಟ್ಟು ಕೊಟ್ಟು ಹೋದರೆ ಸರಿ, ಇಲ್ಲವಾದರೆ ಲೇ ಮಗನೇ, ಲೇ ಮಗನೇ, ತಪ್ಪು ಮಾಡುತ್ತಿರುವುದು ಕಂಡು ಬೇಡ ಎಂದು ನನಗೆ ತಿಳಿಸಿ ಹೇಳಿದರೆ ನನಗೆ ಪಾಠ ಹೇಳ್ತಿಲೇ ಮಗನೇ. ನಿನ್ನ ಆಯುಸ್ಸು ಮುಗಿದಂತೆ ಕಾಣುತ್ತೆ. ಮರ್ಯಾದೆಯಿಂದ ಹೋಗ್ತು ಇಲ್ಲೋ? ನನ್ನ ಆಯುಷ್ಯದ ವಿಷಯವನ್ನೆತ್ತು ಮಾತಾಡೋಳು ನೀನ್ ಯಾವಲೇ ಬಡ್ಡಿ ಮಗನೇ? ಲೇ ಔಟ್. ಏನು ಮಾಡುತ್ತಿಲೇ ನಾಯಿ? ಏನ್ ಮಾಡ್ತಾನ? ಕೈ ತೆಗೆಯಲ್ಲ, ನಿನ್ ಕಾಲು ತೆಗೆಯಲ್ಲ, ನಿನ್ ತಲೆ ಮಾತೆ ತೆಗೆಯಲ್ಲ.
ನಿನ್ನ ಜೀವ ಮಾತ್ರ ತೆಗಿತೀನಿ ಮರ್ಯ. ಏ ನಿನ್ನನ್ನು ಇನ್ನೊಂದು ಸಮಯ ಬಂದಾಗ ನೋಡ್ತೇನೆ ದಡ್ಡ. ಈ ರಾಮಾಚಾರಿ ಗೆಲುವುದು ಇನ್ನೂ ಇಲ್ಲ, ಹುಟ್ಟೋದು ಇಲ್ಲ. ಇದ್ದರೆ ಇವರ ದಟ್ಟರೆ ಸಾಕ ಎಂದು ನೀರಲ್ಲ, ತೀರೋದು ಇಲ್ಲ. ಬಾಟ್ ಗುಡ್ಡ ಆಗೋಯ್ಸು ಹತ್ರ ಬರುತ್ತೆ. ಮುಂದೂಡಕ್ಕೆ ದಾಮ್ ಬೇಕು. ದಾಮ್ ಇದ್ರಲ್ಲಿ ಇಲ್ಲಿ ನೋಡು. ದಯವಿಟ್ಟು ನೀವು ಯಾರು ಅಂತ ಹೇಳ್ತೀರಾ? ನಾ ಯಾರಾದ್ರೆ ನಿನಗೇನು, ಸುಮ್ಮನೆ ಹೊರಟು ಹೋಗು. ಅಲ್ಲ ನೀವು ಅಲ್ಲಾನು ಅಲ್ಲ ಈಶಾನು ಅಲ್ಲ, ಸುಮ್ಮನೆ ನನ್ನ ತಲೆ ಕೆಡಿಸಬೇಡ, ಸುಮ್ಮನೆ ಹೊರಟು ಹೋಗು. ನೋಡಿ, ತಪ್ಪು ತಿಳಿದುಕೊಳ್ಬೇಡಿ. ನಾನು ಹೇಳೋದನ್ನ ನಿನಗೆ ಒಳ್ಳೆ ಮಾತ್ರ ಹೇಳಿದ್ರೆ ನಿನಗೆ ಪ್ರಯೋಜನ ಆಗೋದಿಲ್ಲ. ಸುಮ್ಮನೆ ಹೋಗು. ಅಯ್ಯೋ, ಇವನೊಬ್ಬ ದೊಡ್ಡ ರೌಡಿ ಅಂತ ಅನ್ಸುತ್ತೆ. ಹೇಗಾದ್ರೂ ಮಾಡಿ ನಾನು ಇಲ್ಲಿಂದ ಹೋಗ್ಲೇಬೇಕು. ಇವನೊಬ್ಬ ದೇವರು, ಇವನೊಬ್ಬ ಕಲ್ಲು ಮೂರ್ತಿಯನ್ನೇ ಇಟ್ಟುಕೊಂಡು ಈ ಬ್ರಹ್ಮಾಂಡವನ್ನೇ ಸುತ್ತ ಹಾಕುತ್ತಿರುವೆ. ನಾ ಭಕ್ತಿಯಿಂದ ಬಂದು ನಮಸ್ಕರಿಸಿ, ಎಣ್ಣೆ ಹಚ್ಚಿ ದೀಪನ ಕಡ್ಡಿ ಹಚ್ಚಿ ನಮಸ್ಕರಿಸಿ ಹೋಗುವ ದೇವರು ಇವನೊಬ್ಬ. ಇಲ್ಲಿ ನಡಿಬಾರ್ದು, ಇಲ್ಲಿ ಕೆಲಸ ನಡಿಬಾರ್ದು. ನೀ ಇದ್ದರೆ ತಾನೇ ಇಲ್ಲಿ ಕೆಲಸ ನಡೆಯುವುದು. ನಿನ್ನನ್ನು ಯಾರು ಇಲ್ಲದ ಜಾಗದಲ್ಲಿ ತಳ್ಳಿ ಬಿಡುವೆ. ಅನುರಾಗ ಚಂದಗಳು